ಎಲ್ಲರಿಗೂ ನಮಸ್ಕಾರ. ಇಂದು ನಾವು BA ಅರ್ಥಶಾಸ್ತ್ರ 3ನೇ ಸೆಮಿಸ್ಟರ್ನ ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ವ್ಯಾಗ್ನರ್ ಅವರ ನಿಯಮವನ್ನ ನೋಡೋಣ. ನಾನು ನಿಮ್ಮ ಅರ್ಥಶಾಸ್ತ್ರ ಅಧ್ಯಾಪಕಿ ಸುಂದರವಲ್ಲಿ ಇದನ್ನ ಪ್ರಸ್ತುತಪಡಿಸಿದ್ದೇನೆ. ಟುಡೇ we shall discuss Wagner's law in public economics paper for BA economics 3rd semester. ಅನೇಕ ಅರ್ಥಶಾಸ್ತ್ರಜ್ಞರು ಈ ಒಂದು ಸಾರ್ವಜನಿಕ ವೆಚ್ಚ ಮತ್ತು ಅಭಿವೃದ್ಧಿಯ ಮಟ್ಟದ ನಡುವಿನ ಸಂಬಂಧವನ್ನ ಅಧ್ಯಯನ ಮಾಡಿದ್ರು ವ್ಯಾಗ್ನರ್ಗಿಂತ ಮುಂಚೆ. ಆದ್ರೆ ವ್ಯಾಗ್ನರ್ ಅವರು, ಅಡಾಲ್ಫ್ ವ್ಯಾಗ್ನರ್ ಅನ್ನುವಂತಹ ಒಬ್ಬರು ಜರ್ಮನ್ ಅರ್ಥಶಾಸ್ತ್ರಜ್ಞರು ವ್ಯವಸ್ಥಿತವಾಗಿ ಇವೆರಡರ ನಡುವಿನ ಸಂಬಂಧವನ್ನ, ಅಂದ್ರೆ ಆರ್ಥಿಕ ಅಭಿವೃದ್ಧಿಗೂ ಸಾರ್ವಜನಿಕ ವೆಚ್ಚಕ್ಕೂ ಯಾವ ರೀತಿಯ ಸಂಬಂಧ ಇದೆ ಅನ್ನೋದನ್ನ ಅವರು ಮೊಟ್ಟ ಮೊದಲ ಬಾರಿಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿ ಅವರು ಅದನ್ನ ಸರ್ಕಾರದ ಹೆಚ್ಚುತ್ತಿರುವ ಒಂದು ಚಟುವಟಿಕೆಗಳ ನಿಯಮ ಅಂತ ಹೇಳಿ ಲಾ ಆಫ್ ದಿ ಇನ್ಕ್ರೀಸ್ ಆಫ್ ಸ್ಟೇಟ್ ಆಕ್ಟಿವಿಟೀಸ್ ಅನ್ನುವಂತಹ ಒಂದು ನಿಯಮವನ್ನು ಅವರು ಪ್ರಸ್ತುತಪಡಿಸಿದ್ದಾರೆ. ಅವರ ಪ್ರಕಾರ ಈ ಒಂದು ಅಭಿವೃದ್ಧಿಯ ಮಟ್ಟ ಹಾಗೂ ಸಾರ್ವಜನಿಕ ವೆಚ್ಚದ ನಡುವೆ ಕಾರ್ಯಕಾರಣ ಸಂಬಂಧ ಇದೆ ಅಂತ ಅವರು ಹೇಳ್ತಾರೆ. ಹಾಗೂ ಇದು ಕೇವಲ ಜರ್ಮನಿಗೆ ಮಾತ್ರ ಸೀಮಿತವಲ್ಲ, ಇದು ಇಂಗ್ಲೆಂಡ್, USA, ಫ್ರಾನ್ಸ್, ಜಪಾನ್ ಇತ್ಯಾದಿ ರಾಷ್ಟ್ರಗಳಲ್ಲಿಯೂ ಸಹ ಈ ನಿಯಮವು ಅನ್ವಯವಾಗುತ್ತದೆ ಎನ್ನುವುದನ್ನ ವ್ಯಾಗ್ನರ್ ಅವರು ಅಂಕಿಅಂಶಗಳ ಸಹಿತವಾಗಿ ಪ್ರಸ್ತುತಪಡಿಸಿದ್ದಾರೆ. ಸೊ ಹೀಗಾಗಿ ಈ ಒಂದು ಕೈಗಾರೀಕೃತ ರಾಷ್ಟ್ರಗಳಲ್ಲಿ ತಲಾ ಆದಾಯಗಳು ಹೆಚ್ಚುತ್ತಾ ಹೋದಂತೆ ಈ ಒಂದು ಸಾರ್ವಜನಿಕ ವಲಯವೂ ಕೂಡ ಹೆಚ್ಚುತ್ತಾ ಹೋಗಿ ಸಾರ್ವಜನಿಕ ವೆಚ್ಚವು ಹೆಚ್ಚುತ್ತಾ ಹೋಗುತ್ತೆ ಅಂತ ನಾವು ಹೇಳಬಹುದಾಗಿದೆ. ವ್ಯಾಗ್ನರ್ ಅವರು ತಮ್ಮ ನಿಯಮವನ್ನ ಪ್ರಸ್ತುತಪಡಿಸಲು ಪ್ರಮುಖವಾಗಿ ಎರಡು ವಿಧವಾಗಿ ಅದನ್ನ ಅವರು ಎರಡು ವಿಭಾಗಗಳಾಗಿ ನೋಡ್ತಾರೆ. ಸೊ today we are going to talk about the Adolf Wagner's law of increase of state activities. Adolf Wagner, a German economist, he believed that there is a functional cause and effect relationship between growth of an economy and the relative growth of the public sector. Such studies have been done earlier even to Wagner, but Adolf Wagner for the first time systematically he has presented the law of state activities, and he has told that there is a functional cause and effect relationship between growth of an economy and the relative growth of the public sector. Because in industrial countries, as per capita income increases, public sector also grows as a proportion of total economic activity. ವ್ಯಾಗ್ನರ್ ಅವರು ತಮ್ಮ ಸಾರ್ವಜನಿಕ ವೆಚ್ಚವನ್ನ ಎರಡು ಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದು, ಅವರು ಆಂತರಿಕ ಹಾಗೂ ಬಾಹ್ಯ ಭದ್ರತೆಯನ್ನ ಕಾಪಾಡುವುದಕ್ಕಾಗಿ ಮಾಡುವ ವೆಚ್ಚ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವು ಬಾಹ್ಯವಾಗಿ ಬೇರೆ ರಾಷ್ಟ್ರಗಳು ನಮ್ಮ ರಾಷ್ಟ್ರದ ಮೇಲೆ ಆಕ್ರಮಣ ಮಾಡಲು ಉದ್ದೇಶಿಸಿದಾಗ ನಮ್ಮ ರಾಷ್ಟ್ರ ರಕ್ಷಣೆಗಾಗಿ ಮಾಡಿಕೊಳ್ಳುವ ವೆಚ್ಚವನ್ನ ನಾವು ಬಾಹ್ಯ ಭದ್ರತಾ ವೆಚ್ಚ ಅಂತ ಹೇಳ್ಬೋದು. ಇನ್ನು ಆಂತರಿಕ ವೆಚ್ಚ ಅಂದ್ರೆ ಕಾನೂನು ಹಾಗೂ ಸುವ್ಯವಸ್ಥೆಯ ಪಾಲನೆಗಾಗಿ ದೇಶದ ಒಳಗಡೆ ಮಾಡುವಂತಹ ಪೊಲೀಸ್ ಫೋರ್ಸ್ ಇತ್ಯಾದಿಗಳ ಮೇಲೆ ಮಾಡುವ ವೆಚ್ಚವನ್ನ ನಾವು ಆಂತರಿಕ ಭದ್ರತೆಯ ವೆಚ್ಚ ಅಂತ ಹೇಳಿ ಕರೀಬಹುದಾಗಿರುತ್ತೆ. ಹಾಗೂ ಎರಡನೇದಾಗಿ ವ್ಯಾಗ್ನರ್ ಅವರು ಈ ಸಾಂಸ್ಕೃತಿಕ ಮತ್ತು ಯೋಗಕ್ಷೇಮ ವೆಚ್ಚ ಅಂತ ಕರೀತಾರೆ. ಇವು ಪ್ರಮುಖವಾಗಿ ಆರೋಗ್ಯ, ಸಾರಿಗೆ, ಶಿಕ್ಷಣ, ಬ್ಯಾಂಕಿಂಗ್ ಇತ್ಯಾದಿಗಳ ಮೇಲೆ ಮಾಡುವ ವೆಚ್ಚವನ್ನ ಒಳಗೊಂಡಿರುತ್ತೆ ಅಂತ ನಾವು ಹೇಳಬಹುದಾಗಿದೆ. Wagner divides public expenditure into two parts. One is expenditure for internal and external security. Here, external security refers to the expenditure on defense, which we have to do in order to protect our country from external aggression. Internal security expenditure has to be undertaken by the nations in order to maintain internal peace and security within the nation, so that there is a good atmosphere for economic activities to happen within the nation. Secondly, Wagner has classified expenditure into cultural and welfare activities expenditure, which includes sectors like health, transport, education, banking, etc. ಇನ್ನು ಮುಂದೆ ವ್ಯಾಗ್ನರ್ ಅವರು
ಈ ಒಂದು ಸಾರ್ವಜನಿಕ ವೆಚ್ಚವನ್ನ ಎರಡು ಕಡೆಯಿಂದ ಅವರು ನೋಡ್ತಾರೆ. ಅವರು ಏನ್ ಹೇಳ್ತಾರೆ ಅಂದ್ರೆ 3 ಕಾರಣಗಳಿಗಾಗಿ ಸಾರ್ವಜನಿಕ ವೆಚ್ಚದ ವಿಸ್ತರಣೆಯನ್ನ ನಾವು ನೋಡ್ಬೋದು ಅಂತ ಹೇಳಿ ವ್ಯಾಗ್ನರ್ ಅವರು ಹೇಳ್ತಾರೆ. ಮೊದಲನೇದಾಗಿ ಹೇಳೋದಾದ್ರೆ ಸಾರ್ವಜನಿಕ ರಂಗವು ಉತ್ತಮ ಗುಣಮಟ್ಟದ ಸರಕುಗಳನ್ನು ನೀಡುತ್ತದೆ. ಎರಡನೇದಾಗಿ ಹೇಳೋದಾದ್ರೆ ಸಾರ್ವಜನಿಕ ರಂಗಕ್ಕೆ ಬಂಡವಾಳ ಸುಲಭವಾಗಿ ಸಿಗುವುದು ಸಾಧ್ಯ. ಮೂರನೇದಾಗಿ ಹೇಳೋದಾದ್ರೆ ಸಾರ್ವಜನಿಕ ರಂಗವು ಅತ್ಯಂತ ಬೃಹತ್ ಯೂನಿಟ್ ಗಳನ್ನ ಕೂಡ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಅಂತ ವ್ಯಾಗ್ನರ್ ಅವರು ಹೇಳ್ತಾರೆ. ಸೊ ವ್ಯಾಗ್ನರ್ ಅವರ ಪ್ರಕಾರ ಸಾರ್ವಜನಿಕ ರಂಗದ ವಿಸ್ತರಣೆ ಆಗೋದಕ್ಕೆ ಈ 3 ಕಾರಣಗಳು ಅಂತ ಅವರು ಹೇಳ್ತಾರೆ. So Adolf Wagner talks about 3 reasons why public sector is able to encroach the private sector. Firstly, he says that public sector produces better quality goods and services. Secondly, he says that public sector has easier access to capital. And thirdly, he says that public sector can administer larger economic units. ಇನ್ನು ಮುಂದೆ ವ್ಯಾಗ್ನರ್ ಅವರು ಈ ಒಂದು ಬೇಡಿಕೆಯ ಕಡೆಯಿಂದ ಮತ್ತು ಪೂರೈಕೆಯ ಕಡೆಯಿಂದ ಸಾರ್ವಜನಿಕ ವೆಚ್ಚದ ಮೇಲೆ ಪರಿಣಾಮವನ್ನ ಬೀರುವ ಅಂಶಗಳು ಯಾವ್ಯಾವುದು ಅನ್ನೋದನ್ನ ಹೇಳ್ತಾರೆ. ಬೇಡಿಕೆಯ ಕಡೆಯಿಂದ ಈ ಒಂದು ಸಾರ್ವಜನಿಕ ವೆಚ್ಚದ ಮೇಲೆ ಪರಿಣಾಮ ಬೀರುವ ಅಂಶಗಳು ಯಾವ್ಯಾವ್ದಪ್ಪ ಅಂತಂದ್ರೆ ಅಂದ್ರೆ ಸಾರ್ವಜನಿಕ ವೆಚ್ಚಕ್ಕೆ ಹೆಚ್ಚು ಬೇಡಿಕೆ ಬರಲು ಕಾರಣಗಳು ಏನಪ್ಪಾ ಅಂತಂದ್ರೆ ನಗರೀಕರಣ ಮತ್ತು ಕೈಗಾರೀಕರಣ ಹಾಗೂ ಆದಾಯದ ವಿತರಣೆ ಮತ್ತು ಜನರಲ್ಲಿರುವ ಸಾಕ್ಷರತೆಯ ದರ ಹಾಗೂ ಜನರ ಈ ಒಂದು ಜನಸಂಖ್ಯೆಯ ವಯೋಮಾನ ಸಂಯೋಜನೆ ಅಂತ ಹೇಳ್ತಾರೆ. ಯಾಕೆಂದ್ರೆ ವಯೋಮಾನ ಸಂಯೋಜನೆಗೆ ಅನುಗುಣವಾಗಿ ನಾವು ಹೆಚ್ಚು ಶಾಲಾ ಕಾಲೇಜುಗಳು ಬೇಕಾ ಅಥವಾ ಹೆಚ್ಚು ವೃದ್ಧಾಶ್ರಮಗಳು ಬೇಕಾ, ಹೆಚ್ಚು ಪಿಂಚಣಿಗಳನ್ನ ಸರ್ಕಾರ ಕೊಡ್ಬೇಕಾಗುತ್ತಾ ಅನ್ನೋದನ್ನ ನಿರ್ಧರಿಸಬೇಕಾಗುತ್ತೆ. ಹಾಗಾಗಿ ವಯೋಮಾನ ಸಂಯೋಜನೆಯು ಕೂಡ ಬಹಳ ಮುಖ್ಯ ಅಂತ ವ್ಯಾಗ್ನರ್ ಅವರು ಬೇಡಿಕೆಯ ಕಡೆಯಿಂದ ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಪ್ರತಿಪಾದಿಸುತ್ತಾರೆ. According to Wagner, the factors which affect the demand side of public expenditure are urbanization and industrialization. Secondly, the distribution of income. Thirdly, the literacy level of population. And fourthly, the age composition of population determines whether we need to have more schools, colleges, or more pensions, or more old age homes. So these are the factors which from the demand side affect public expenditure. ಮತ್ತು ಇದರೊಂದಿಗೆ ಅವರು ಮತ್ತೊಂದು ಅಂಶವನ್ನ ಕೂಡ ಸೇರಿಸ್ತಾರೆ. ಈ ಒಂದು ಸರ್ಕಾರಿ ಆರೋಗ್ಯ ವ್ಯವಸ್ಥೆಗೆ ಹೋಲಿಸಿದಂತೆ ಖಾಸಗಿ ಆರೋಗ್ಯ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ರಾಷ್ಟ್ರದಲ್ಲಿ ಬೆಳೆದಿದೆ ಅನ್ನೋದರ ಆಧಾರದ ಮೇಲೆ ಜನರು ಸರ್ಕಾರಿ ಆರೋಗ್ಯ ವ್ಯವಸ್ಥೆಯನ್ನ ಅವಲಂಬಿಸಬಹುದಾ ಇಲ್ಲವಾ ಅನ್ನೋದನ್ನ ಕೂಡ ನಿರ್ಧಾರ ಮಾಡ್ಕೊಳ್ತಾರೆ ಅಂತ ವ್ಯಾಗ್ನರ್ ಅವರು ಹೇಳ್ತಾರೆ. From the demand side, Wagner also adds one more factor, which is what is the alternative private services supplied in the country which will either increase or decrease the demand for government medical and health services. So if the government medical and health services are good, then there will be more demand for this and government will have to incur more and more public expenditure on this. On the other hand, if the private sector medical services are affordable and good, then maybe people will shift to private medical services also. ಸೊ ಇನ್ನು ಮುಂದೆ ವ್ಯಾಗ್ನರ್ ಅವರು ಈ ಒಂದು ಪೂರೈಕೆಯ ಕಡೆಯಿಂದ ಯಾವ ಯಾವ ಅಂಶಗಳು ಈ ಒಂದು ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣವಾಗುತ್ತೆ ಅಂತ ಕೇಳಿದ್ರೆ ವ್ಯಾಗ್ನರ್ ಅವರು ಹೇಳ್ತಾರೆ, ಈ ಸರ್ಕಾರಿ ಸೇವೆಗಳ ಒಂದು ಪ್ರಮಾಣ, ಪೂರೈಕೆಯ ಪ್ರಮಾಣ ಅಥವಾ ಉತ್ಪಾದನೆಯ ಪ್ರಮಾಣ ಏನಿದೆ ಅದು ಸಾರ್ವಜನಿಕ ವೆಚ್ಚವನ್ನ ನಿಗದಿ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತು ಗುಣಮಟ್ಟ ಹೇಗಿದೆ ಈ ಸಾರ್ವಜನಿಕ ಸರ್ಕಾರಿ ರಂಗದ ಉತ್ಪನ್ನಗಳದು ಅದರ ಬಗ್ಗೆ ಕೂಡ ಅವರು ಹೇಳ್ತಾರೆ. ಯಾಕೆಂದ್ರೆ ಹೆಚ್ಚು ನಾವು ಕೌಶಲ್ಯಪೂರ್ಣ ಉದ್ಯೋಗಿಗಳನ್ನ, ನೌಕರರನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಸಾರ್ವಜನಿಕ ರಂಗದಲ್ಲಿ ಹೆಚ್ಚು ವೇತನಗಳನ್ನ ಖರ್ಚು ಮಾಡಬೇಕಾಗುತ್ತೆ. ಆಗ ಸಾರ್ವಜನಿಕ ವೆಚ್ಚದಲ್ಲಿ ಹೆಚ್ಚಳ ಉಂಟಾಗುತ್ತೆ ಅಂತ ಅವರು ಹೇಳ್ತಾರೆ. ಮತ್ತು ಎಷ್ಟರ ಮಟ್ಟಿಗೆ ಸರ್ಕಾರಿ ಗ್ರಾಂಟ್ಗಳು ಇತ್ಯಾದಿಗಳು ಲಭ್ಯವಾಗುತ್ತೆ ಅನ್ನೋದನ್ನ ಕೂಡ ಅವರು ಹೇಳ್ತಾರೆ. So Wagner next talks about the supply side of public expenditure. He talks about 3 factors which determine the supply side of public expenditure. The first one is what is the scale of production of government services. Secondly, what is the quality of production of government services? That is, if we have highly skilled workers, then government has to pay higher wages, which entails more public expenditure. Thirdly, Wagner talks about the intergovernmental grants and availability of funds independently to the units.
ಮುಂದೆ ವ್ಯಾಗ್ನರ್ ಅವರು ಆ, 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 ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣವಾಗುವ ಅಂಶಗಳ ಒಂದು ದೊಡ್ಡ ಪಟ್ಟಿಯನ್ನೇ ಕೊಡ್ತಾರೆ. ಇದನ್ನ ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಯಾವ ಯಾವ ಅಂಶಗಳು ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣ ಅನ್ನೋದ್ರಲ್ಲಿ ಕಲ್ತಿದ್ದೀವಿ. ಮತ್ತೊಮ್ಮೆ ಅದನ್ನ ನಾವು ಸೂಕ್ಷ್ಮವಾಗಿ ಹೇಳೋದಾದ್ರೆ ಸಾರ್ವಜನಿಕ ರಂಗದ ವಿಸ್ತರಣೆ ಕಾರಣ ಆಗುತ್ತೆ. ಎರಡನೇದಾಗಿ ಹೇಳೋದಾದ್ರೆ ಈ ಒಂದು ಯುದ್ಧಗಳು ಮತ್ತು ಯುದ್ಧದ ತಯಾರಿ. ಮೂರನೇದಾಗಿ ಹೇಳೋದಾದ್ರೆ ಜನಸಂಖ್ಯೆಯ ಹೆಚ್ಚಳ ಮತ್ತು ನಗರೀಕರಣ. ನಾಲ್ಕನೇದಾಗಿ ಹೇಳೋದಾದ್ರೆ ಹಿಂಜರಿತ ಮತ್ತು ಮುಗ್ಗಟ್ಟಿನ ಪರಿಸ್ಥಿತಿಗಳು. ಐದನೇದಾಗಿ ಹೇಳೋದಾದ್ರೆ ಬೆಲೆಯ ಹೆಚ್ಚಳ. ಆರನೇದಾಗಿ ಹೇಳೋದಾದ್ರೆ ಈ ಒಂದು ಯೋಜನೆ, ಆರ್ಥಿಕ ಯೋಜನೆಯೂ ಕೂಡ ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣ. ಏಳನೇದಾಗಿ ಹೇಳೋದಾದ್ರೆ ಪ್ರಜಾಪ್ರಭುತ್ವದ ಸಂಸ್ಥೆಗಳು ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಮತ್ತು ಎಂಟನೇದಾಗಿ ಹೇಳೋದಾದ್ರೆ ಇಂದಿನ ಜೀವನದ ಜಟಿಲತೆಗಳು ಏನಿದೆ ಅಂದ್ರೆ ಹಿಂದೆ ಇದ್ದಂತೆ ನಾವು ಸರಳ ಜೀವನವನ್ನ ಇವತ್ತು ನಡೆಸೋದಿಲ್ಲ. ನಮ್ಮ ಜೀವನವು ಆ ಜಟಿಲತೆಗಳಿಂದ ಕೂಡಿರೋದ್ರಿಂದ ಮತ್ತು ನಮ್ಮ ಬೇಡಿಕೆಗಳು ಕೂಡ ಜಟಿಲವಾಗಿರೋದ್ರಿಂದ ಸಾರ್ವಜನಿಕ ರಂಗವು ಹೆಚ್ಚು ವೆಚ್ಚವನ್ನ ಮಾಡಬೇಕಾಗುತ್ತೆ. ಮತ್ತು ಸಾರ್ವಜನಿಕ ರಂಗದ ವಿಸ್ತರಣೆಯಿಂದಾಗಿ ಕೂಡ ಈ ವೆಚ್ಚಗಳು ಹೆಚ್ಚಾಗುತ್ತೆ ಅನ್ನೋದನ್ನ ವ್ಯಾಗ್ನರ್ ಅವರು ಪ್ರತಿಪಾದಿಸಿದ್ದಾರೆ. ನೆಕ್ಸ್ಟ್, ವ್ಯಾಗ್ನರ್ goes on to describe the factors responsible for a persistent increase in public expenditure. Already we have learned about this in the last class, where we know a host of factors which are responsible for an increase in public expenditure. Just to briefly recall the factors, it is due to the continuous extension of social activity, the war and preparations for war, the growth of population and urbanization, world depression, rise in prices, role of economic planning, democratic institutions, modern complexities of life, role of the public sector. All these factors are also responsible for the increase in public expenditure. So, ಹೀಗೆ ವ್ಯಾಗ್ನರ್ ಅವರು ಆರ್ಥಿಕ ಚಟುವಟಿಕೆಗಳು ಮತ್ತು ಸಾರ್ವಜನಿಕ ವೆಚ್ಚದ ಹೆಚ್ಚಳದ ನಡುವಿನ ಕಾರ್ಯಕಾರಣ ಸಂಬಂಧವನ್ನ ನಿರೂಪಿಸಿದ್ದಾರೆ. ಆದ್ರೆ ವ್ಯಾಗ್ನರ್ ಅವರ ನಿಯಮವನ್ನ ಹಲವಾರು ಅರ್ಥಶಾಸ್ತ್ರಜ್ಞರು ಟೀಕೆ ಮಾಡಿದ್ದಾರೆ. ಆ ಟೀಕೆ ಮಾಡಿರುವವರಲ್ಲಿ ಪ್ರಮುಖವಾಗಿ ನಾವು ಆಲನ್ ಪೀಕಾಕ್ ಮತ್ತು ಜಾಕ್ ವೈಸ್ಮನ್ ಅನ್ನೋರ ಒಂದು ಟೀಕೆಗಳನ್ನ ನೋಡಬಹುದಾಗಿರುತ್ತೆ. ಪೀಕಾಕ್ ಮತ್ತು ವೈಸ್ಮನ್ ರವರ ಪ್ರಕಾರ ಈ ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣ ಆರ್ಥಿಕ ಚಟುವಟಿಕೆಗಳ ಹೆಚ್ಚಳ ಅಲ್ಲ, ಅದಕ್ಕೆ ಬದಲಾಗಿ ಸಾರ್ವಜನಿಕ ಆದಾಯದ ಹೆಚ್ಚಳವು ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣ ಅಂತ ಪೀಕಾಕ್ ಮತ್ತು ವೈಸ್ಮನ್ ರವರು ಪ್ರತಿಪಾದಿಸಿದ್ದಾರೆ. ಸೊ ಅವರ ಪ್ರಕಾರ ಈ ವೈಸ್ಮನ್ ರವರು ಮೊಟ್ಟ ಮೊದಲನೇದಾಗಿ ಒಂದು ಅಂತರ್ಶಾಸ್ತ್ರೀಯ ಅಧ್ಯಯನವನ್ನ ಅವರು ಮಾಡಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಎರಡನೇದಾಗಿ ಅವರು ಹೇಳ್ತಾರೆ ಇಲ್ಲಿ ರಾಜ್ಯಶಾಸ್ತ್ರದ ಹಾಗೂ ಸಮಾಜಶಾಸ್ತ್ರದ ಅಂಶಗಳನ್ನ ವ್ಯಾಗ್ನರ್ ಅವರು ತಮ್ಮ ವಿಶ್ಲೇಷಣೆಯಲ್ಲಿ ಅಡಕ ಮಾಡಿಲ್ಲ, ಅವುಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡಿಯೇ ಇಲ್ಲ ಅಂತ ಪೀಕಾಕ್ ಮತ್ತು ವೈಸ್ಮನ್ ರವರು ಟೀಕೆಯನ್ನ ಮಾಡ್ತಾರೆ. ಮೂರನೇದಾಗಿ ಹೇಳೋದಾದ್ರೆ ವ್ಯಾಗ್ನರ್ ಅವರ ಒಂದು ಪ್ರತಿಪಾದನೆ ಏನಿದೆ ಅದನ್ನ ಅನೇಕ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಒಪ್ಪಿಕೊಳ್ಳುವುದು ಸಾಧ್ಯವಿಲ್ಲ ಅಂತ ಪೀಕಾಕ್ ವೈಸ್ಮನ್ ಅವರು ಹೇಳ್ತಾರೆ. ನಾಲ್ಕನೇದಾಗಿ ಅವರು ವ್ಯಾಗ್ನರ್ ಅವರು ತಮ್ಮ ನಿಯಮದಲ್ಲಿ ಯುದ್ಧದ ಒಂದು ಪರಿಣಾಮವನ್ನ ನಿರ್ಲಕ್ಷಿಸಿದ್ದಾರೆ ಅಥವಾ ಅವಗಣಿಸಿದ್ದಾರೆ ಅಂತ ಪೀಕಾಕ್ ಮತ್ತು ವೈಸ್ಮನ್ ಅವರು ಟೀಕೆಯನ್ನ ಮಾಡ್ತಾರೆ. ಇಷ್ಟಾದ್ರೂ ಕೂಡ ಎಸ್ ನಿಟ್ಟಿ ಅನ್ನುವಂತಹ ಅರ್ಥಶಾಸ್ತ್ರಜ್ಞರು ವ್ಯಾಗ್ನರ್ ಅವರ ನಿಯಮವನ್ನ ಅಂಕಿ ಅಂಶಗಳ ಸಹಿತವಾಗಿ ನಿರೂಪಿಸ್ತಾ ನಿಟ್ಟಿ ಅವರು ಏನ್ ಹೇಳ್ತಾರೆ ಅಂದ್ರೆ ವ್ಯಾಗ್ನರ್ ಅವರ ನಿಯಮ ಕೇವಲ ಜರ್ಮನಿಗೆ ಸೀಮಿತವಾಗದೆ ಅನೇಕ ಆರ್ಥಿಕತೆಗಳಿಗೂ ಅದು ಅನ್ವಯ ಆಗುತ್ತೆ. ಕೇವಲ ವಿವಿಧ ಆರ್ಥಿಕತೆಗಳಿಗೆ ಮಾತ್ರವಲ್ಲ, ಕೇಂದ್ರ, ರಾಜ್ಯ ಹಾಗೂ ಸ್ಥಳೀಯ ಸರ್ಕಾರಗಳಿಗೂ ಅದು ಅನ್ವಯವಾಗುತ್ತೆ ಅಂತ ಹೇಳ್ತಾರೆ. ಹಾಗೂ ಆ ರಾಷ್ಟ್ರ ಯಾವುದೇ ಪರಿಸ್ಥಿತಿ ಇರಲಿ, ಶಾಂತಿ ಪರಿಸ್ಥಿತಿಯಲ್ಲಿರಲಿ ಅಥವಾ ಯುದ್ಧದ ಪರಿಸ್ಥಿತಿಯಲ್ಲಿರಲಿ, ಹಾಗಿದ್ದಾಗ್ಲೂ ಕೂಡ ಈ ವ್ಯಾಗ್ನರ್ ಅವರ ನಿಯಮ ಅನ್ವಯವಾಗುತ್ತೆ ಅನ್ನೋದನ್ನ ನಿಟ್ಟಿ ಅವರು ಪ್ರತಿಪಾದಿಸ್ತಾರೆ ಅಂತ ನಾವು ಹೇಳಬಹುದಾಗಿದೆ. Now, let us see what are the criticisms for Wagner's law of public expenditure. First, Alan Peacock and Jack Weisman have criticized Wagner's law, telling that it is not the economic activities which are responsible for increase in public expenditure. Rather, Peacock and Weisman tell that increase in public revenue is responsible for increase in public expenditure. Firstly, they say that Wagner's law doesn't have an interdisciplinary
relationship between the various variables which determine public expenditure. Secondly, they say that it is not a comprehensive analysis because Wagner has not considered the points of political science and sociology while analyzing the reasons for increase in public expenditure. Thirdly, it is said that it is not acceptable in most of the Western countries. And fourthly, they say that Wagner has ignored the influence of war. He has not taken the war situation while explaining the increase in public expenditure. In spite of these criticisms, Professor F.S. Nitti, he has empirically tested Wagner's law, and he has come to the conclusion that Wagner's law is applicable not only to Germany but many other countries also, irrespective of the level of government, namely whether it is central government, state government, or local government. And he also says that irrespective of whatever be the situation of the country, whether it is a warlike situation or a peaceful situation, Wagner's law is applicable. So this is how we can say that Wagner's law is almost considered as a universal law of public expenditure. ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ. ಥ್ಯಾಂಕ್ ಯು ಆಲ್.